ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಮೃದೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಭಕ್ತ ಮಹಾಶಯರೇ, ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಇದು ಐಮಸಪುರ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಆಲಯ ಮಹಾಶಿವರಾತ್ರಿ ಉತ್ಸವ ಪ್ರಯುಕ್ತ ಸುಮಾರು 1911ನೇ ವರ್ಷ ಇತಿಹಾಸ ಇರುವಂತಹ ಈ ದೇವಾಲಯದಲ್ಲಿ ಚೋಳರಿಂದ ಪ್ರತಿಷ್ಠಾಪಿತ ಆಲಯ ಇದು. ಇದರ ನಮ್ಮ ಆಲಯದ ಮುಂದಿನ 12,000 ಎಕರೆ ಚಿನ್ನದ ಗಣಿ ಪ್ರದೇಶ. ಆಗಿನ ಕಾಲಕ್ಕೆ ಚಿನ್ನಕ್ಕೆ ಬರವಿಲ್ಲ, ಸುಮಾರು 10 ದಿನದಲ್ಲಿ ಚಿನ್ನ ಸಿಗ್ತಾ ಇತ್ತು ಅಂತ ಒಂದು ಇತಿಹಾಸ ಇದೆ. ಸೊ ಆಗ ಈ ಕ್ಷೇತ್ರದ ಕ್ಷೇತ್ರ ಪಾಲಕನಾಗಿರಬೇಕು ಅಂತೇಳಿ ಚಿನ್ನದ ಸಿಂಹಾಸನ ಮಾಡಿ ಭಗವಂತನನ್ನ ಪ್ರತಿಷ್ಠೆ ಮಾಡಿದ್ದಾರೆ ಅಂತೇಳಿ ಒಂದು ಇತಿಹಾಸ ಇದೆ. ಇಂಥ ಒಂದು ಸ್ಥಳದಲ್ಲಿ ಪೂರ್ವಾದ್ಭುತ ಮತ್ತು ಈ ಶಿವಲಿಂಗ ಸಮುದ್ರಕ್ಕೆ ಬಾಗಿರೋದ್ರಿಂದ ಒಂದು ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಮಹಾಶಿವರಾತ್ರಿ ದಿವಸ ಬೆಳಗಿನ ಜಾವ ವರ್ಷಕ್ಕೊಂದು ಸಾರಿ ಕೂಡ ಸೂರ್ಯರಶ್ಮಿ ಶಿವನ ಕಾಣ್ಕೊಂಡೋಗುತ್ತೆ, ಶಿವ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಭಗವಾನ್ ಸೂರ್ಯ ಕೂಡ. ಇಂಥ ಒಂದು ಸ್ಥಳದಲ್ಲಿ ವಿಶೇಷವಾದ ಫಲಗಳನ್ನು ಈ ಐವತ್ತು ಗ್ರಾಮಸ್ಥರು, ವಿಶೇಷವಾಗಿ ರಮ್ಯಾಬಾಬು ಅಂತ ಈ ಗ್ರಾಮದ ಪರಿಸರ ನಮ್ಮ ಜೊತೆ ಇದ್ದಾರೆ. ಅವರ ಈ ಗ್ರಾಮದ ಪ್ರಮುಖರು ಇಲ್ಲಿದ್ದಾರೆ, ಮಂಜುನಾಥ್ ವೇದ ಮಂಜುನಾಥ್ ಅಂತೇಳಿ. ಅವರು ಈ ನಮ್ಮ ಆಲಯದ ಪ್ರಧಾನ ಸೇವಾಕರ್ತರು. ಸೊ ಈ ಗ್ರಾಮದಲ್ಲಿ ಈ ಒಂದು ಉತ್ಸವಗಳನ್ನು ತುಂಬ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಸುತ್ತಮುತ್ತಲಿನ ಸುಮಾರು 20 ಹಳ್ಳಿಗಳಲ್ಲಿ ಜನ ಇಲ್ಲಿಗೆ ಬಂದು ಸುಮಾರು ದೂರದ ಊರಿಂದ ಕೂಡ, ಬೆಂಗಳೂರು ಪ್ರಧಾನ ಹೊರಗಡೆಯಿಂದ ಕೂಡ ಬಂದು ಸ್ವಾಮಿಯ ದರ್ಶನ ಪಡೆದು ನಿನ್ನೆ ಅಮ್ಮನವರಿಗೆ ಅಭಿಷೇಕ ಮತ್ತು ವಿಶೇಷ ಅಲಂಕಾರ ಆಗಿದೆ. ಈ ದಿನ ಬೆಳಗ್ಗೆ 5 ಗಂಟೆಯಿಂದಲೇ ಸುಮಾರು ರುದ್ರಾಭಿಷೇಕಗಳು, ವಿಶೇಷ ಸ್ವಾಮಿಗೆ ವಿಶೇಷ ಅಲಂಕಾರ, ದರ್ಶನ, ತೀರ್ಥ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಇದೊಂದು ಜೊತೆಗೆ ಏನಪ್ಪ ಅಂದರೆ ಶಿವಕೋಟಿ ಕಾರ್ಯಕ್ರಮ ಸುಮಾರು ಎಲ್ಲ ಕಡೆ ನಡೆಯೋಕ್ಕಾಗಲ್ಲ. ಶಿವಕೋಟಿ ಕಾರ್ಯಕ್ರಮ ನಮ್ಮ ಆಲಯದಲ್ಲಿ ಸುಮಾರು 12 ಗಂಟೆಗಳ ಕಾಲ ಸತತವಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಸಿಗ್ತಾ ಇದೆ. ಈ ಒಂದು ಆಲಯಕ್ಕೆ ಇನ್ನೂ ನಾಳೆ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಅಭಿಷೇಕ ನಡೀತಾ ಇರುತ್ತೆ, ಯಾಮ ಪೂಜೆ ನಡೆಯುತ್ತೆ. ಸಂಜೆ 4 ಮತ್ತೆ ರುದ್ರಾಭಿಷೇಕ ಇರುತ್ತೆ. ಎಲ್ಲರೂ ಬಂದು ಇನ್ನೂ ಸಮಯ ಇದೆ, ಒಂದು ಮಹಾಶಿವರಾತ್ರಿಯ ಶ್ರೀ ಗಂಗಾಧರ ಸ್ವಾಮಿಯ ಆಲಯ ದರ್ಶನ ಪಡೆದು ಪಾತ್ರರಾಗಬೇಕಾಗಿ, ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಲೋಕಾ ಸಮಸ್ತ ಸುಖಿನೋ. ನಾನು ಹರಿಶಂಕರ್ ದೀಕ್ಷಿತ್ ಅಂತ ಈ ದೇವಾಲಯದ ಪ್ರಧಾನ ಅರ್ಚಕ.